ಗೃಹಲಕ್ಷ್ಮಿ ಲಾಭ ಪಡೆದ ಮಹಿಳೆಯರಿಗೆ ಕಲಾಪ ವೀಕ್ಷಣೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಗೃಹಲಕ್ಷ್ಮಿ ಲಾಭ ಪಡೆದ 100 ಮಹಿಳೆಯರಿಗೆ ಆಹ್ವಾನ. ಇದು ಗೃಹಲಕ್ಷ್ಮಿಯರಿಗೆ ಆಹ್ವಾನ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಬೆಳಿಗ್ಗೆ 9:30ಕ್ಕೆ ಸುವರ್ಣಸೌಧಕ್ಕೆ ಬರಲಿರುವ ಗೃಹಲಕ್ಷ್ಮಿಯರು ಕಲಾಪ ವೀಕ್ಷಣೆ ಜೊತೆಗೆ ಸಚಿವರೊಂದಿಗೆ ಸಂವಾದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಭೇಟಿಯ ಕಾರ್ಯಕ್ರಮಕ್ಕೂ ಅವಕಾಶವನ್ನ ನೀಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. 100 ಜನ ಮಹಿಳೆಯರಿಗೆ ಈ ಆಹ್ವಾನ. ಸರ್ಕಾರದ ಭಾಗ್ಯ ಇದು, ಅದರಲ್ಲಿ ಗೃಹಲಕ್ಷ್ಮಿ ಕೂಡ ಒಂದು. ಗೃಹಲಕ್ಷ್ಮಿ ಪಡಿತಾ ಇರುವಂತ 100 ಮಹಿಳೆಯರಿಗೆ ಈಗಾಗಲೇ ಒಂದು ಸುವರ್ಣಸೌಧದಲ್ಲಿ, ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಸುವರ್ಣಸೌಧದ ಈ ಅಧಿವೇಶನಕ್ಕೆ ವೀಕ್ಷಣೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಲಾಭ ಪಡೆದ ಮಹಿಳೆಯರಿಗೆ ಕಲಾಪ ವೀಕ್ಷಣೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಗೃಹಲಕ್ಷ್ಮಿ ಲಾಭ ಪಡೆದ 100 ಮಹಿಳೆಯರಿಗೆ ಆಹ್ವಾನ. ಇದು ಗೃಹಲಕ್ಷ್ಮಿಯರಿಗೆ ಆಹ್ವಾನ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಬೆಳಿಗ್ಗೆ 9:30ಕ್ಕೆ ಸುವರ್ಣಸೌಧಕ್ಕೆ ಬರಲಿರುವ ಗೃಹಲಕ್ಷ್ಮಿಯರು ಕಲಾಪ ವೀಕ್ಷಣೆ ಜೊತೆಗೆ ಸಚಿವರೊಂದಿಗೆ ಸಂವಾದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಭೇಟಿಯ ಕಾರ್ಯಕ್ರಮಕ್ಕೂ ಅವಕಾಶವನ್ನ ನೀಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. 100 ಜನ ಮಹಿಳೆಯರಿಗೆ ಈ ಆಹ್ವಾನ. ಸರ್ಕಾರದ ಭಾಗ್ಯ ಇದು, ಅದರಲ್ಲಿ ಗೃಹಲಕ್ಷ್ಮಿ ಕೂಡ ಒಂದು. ಗೃಹಲಕ್ಷ್ಮಿ ಪಡಿತಾ ಇರುವಂತ 100 ಮಹಿಳೆಯರಿಗೆ ಈಗಾಗಲೇ ಒಂದು ಸುವರ್ಣಸೌಧದಲ್ಲಿ, ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಸುವರ್ಣಸೌಧದ ಈ ಅಧಿವೇಶನಕ್ಕೆ ವೀಕ್ಷಣೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಇಂದು ದೆಹಲಿಗೆ ತೆರಳಲಿದ್ದಾರೆ. ಯಡಿಯೂರಪ್ಪ ಬೆಂಬಲಿಗರಿಂದ ಪ್ರತ್ಯೇಕ ಸಭೆ ವಿಚಾರ ಹಾಗೆ ಬಂಡಾಯ ಹಾಗೆ ಕೆಲ ಪ್ರಮುಖ ವಿಚಾರಗಳ ಕುರಿತು ವರಿಷ್ಠರ ಜೊತೆ ಚರ್ಚೆ ನಡೆಸಲು ದೆಹಲಿಗೆ ತೆರಳಲಿದ್ದಾರೆ. ಕಳೆದ ಬಾರಿ ಹೋದಾಗ ಹೈಕಮಾಂಡ್ ನಾಯಕರ ಭೇಟಿಯಾಗದೆ ವಾಪಸ್ ಆಗಿದ್ರು. ಹೀಗಾಗಿ ಇಂದು ಸಂಜೆ ಬೆಳಗಾವಿ ಅಥವಾ ಹುಬ್ಬಳ್ಳಿಯಿಂದ ದೆಹಲಿಗೆ ತೆರಳಲಿದ್ದಾರೆ. ಮತ್ತೊಂದು ಕಡೆ ಮಾಜಿ ಸಚಿವ ರೇಣುಕಾಚಾರ್ಯ ಹಾಗೆ ಇತರರು ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ. ನಿನ್ನೆ ಬೆಳಗಾವಿಯಲ್ಲಿ ನಾಯಕರೆಲ್ಲ ಒಟ್ಟುಗೂಡಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಸಿದ್ದಾರೆ. ಬೆಳಗಾವಿ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ಸಭೆ ಮಾಡಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಕೆಜೆ ಜಾರ್ಜ್, ಲಕ್ಷ್ಮೀ ಹೆಬ್ಬಾಳ್ಕರ್, ಬೈರತಿ ಸುರೇಶ್, ಈಶ್ವರ್ ಖಂಡ್ರೆ ಸೇರಿ ಹಲವರು ಭಾಗಿಯಾಗಿದ್ದರು. ನಿನ್ನೆ ನಡೆದ ಸದನದಲ್ಲಿ ಆನ್ಲೈನ್ ಗೇಮ್ಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಶಾಸಕ ಎಸ್ ಟಿ ಸೋಮಶೇಖರ್ ಆನ್ಲೈನ್ ಗೇಮ್ ಬ್ಯಾನ್ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ಸಾವಿರಾರು ಯುವಕರು ಗೇಮ್ಗಳಿಂದ ಸಾಯ್ತಾ ಇದ್ದಾರೆ. ಬಡ ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳಿತಾ ಇವೆ. ಹೀಗಾಗಿ ಬ್ಯಾನ್ ಮಾಡಬೇಕು ಅಂತ ಪ್ರಸ್ತಾವನೆ ಇಟ್ಟಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ನಾಯಕರು ಆತ್ಮೀಯರಾದಂಥ ಗೃಹ ಸಚಿವರಿಂದ ಇಂಥ ರಿಪ್ಲೈನ ನಾನು ಬಯಸಿರಲಿಲ್ಲ. ಈ ಸಬ್ಜೆಕ್ಟ್ ಏನಿದೆ, ಲಕ್ಷಾಂತರ ಜನ ಏನು ಆನ್ಲೈನ್ ರಮ್ಮಿ ಇದೆ, ಒಬ್ಬ ಶ್ರೀಮಂತನ ನೀಡುದು ಆಟೋ ಡ್ರೈವರ್ ಇರ್ಬೋದು, ಟ್ಯಾಕ್ಸಿ ಡ್ರೈವರ್ ಇರ್ಬೋದು, ಕೂಲಿ ಕಾರ್ಮಿಕ ಇರ್ಬೋದು, ಇದೆಲ್ಲರೂ ಕೂಡ ಇವತ್ತು ಲಕ್ಷಾಂತರ ಜನ ದುಡ್ಡು ಕಳ್ಕೊಂಡು ಅವರ ಎಂಟೈರ್ ಫ್ಯಾಮಿಲಿ ಸಫರ್ ಆಗ್ತಕ್ಕಂಥದ್ದು. ಇದು ನಾನು ಇನ್ನು ಶಾಸಕ ಎಸ್ ಟಿ ಸೋಮಶೇಖರ್ ವಾದಕ್ಕೆ ಧ್ವನಿಗೂಡಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್, ನಮ್ಮ ಸರ್ಕಾರ ಆನ್ಲೈನ್ ಗೇಮ್ಗಳಿಗೆ ಕಡಿವಾಣ ಹಾಕಿತ್ತು, ಈ ಸರ್ಕಾರ ಏನ್ ಮಾಡ್ತಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. 100 ಕೋಟಿ ಇದ್ದವನು ಇವತ್ತು ಝೀರೋ ಆಗಿದ್ದಾನೆ. ನಮ್ಮನೆ ಕೆಲಸ ಮಾಡೋರು ಕಳ್ಳತನ ಮಾಡ್ತಿದ್ದಾರೆ. ಆನ್ಲೈನ್ ಗೇಮ್ ಆಡಿಸೋರು ಬಹಳ ಬಲಾಢ್ಯರಿದ್ದಾರೆ ಅಂತ ಹೇಳಿದ್ದಾರೆ. ನಾವು ನೋಡ್ದಂಗೆ 100-200 ಕೋಟಿ ಆಸ್ತಿ ಇದ್ದವನು ಇವತ್ತು ಝೀರೋ ಔಟ್ ಇದ್ದಾನೆ. 100-200 ಕೋಟಿ ಆಸ್ತಿ ಇದ್ದವನು ಝೀರೋಗೆ ಬಂದ್ಬಿಟ್ಟಿದ್ದಾನೆ. ಮತ್ತೆ ಇನ್ನೊಂದು ಕಾಟ ಅಂತ ಹೇಳಿದ್ರೆ, ನಮ್ ಜಮೀರ್ ನೆನೆ ಬಂದಿದ್ದು, ಡೈಲಿ ಫೋನ್ ಹಾಕ್ತಾರ. ಅವರು ಅಡಿಕ್ಟ್ ಆಗ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲ ಅವ್ರ ಸ್ನೇಹಿತರು ಬಂಧು ಬಳಗ ಎಲ್ಲ ಬಹಳ 100 ಕೋಟಿ ಇದ್ದಿದ್ದ ಆಸ್ತಿ ಒಂದು ಫೋನ್ ಆಗ್ತಾ ದಿನ 25 ಲಕ್ಷ ಕೊಡು, 10 ಲಕ್ಷ ಕೊಡು, 25 ಲಕ್ಷ ಕೊಡು. ವಿಪಕ್ಷಗಳ ಆನ್ಲೈನ್ ಗೇಮ್ಗೆ ಕಡಿವಾಣ ಹಾಕ್ತಿಲ್ಲ ಎಂಬ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ಉತ್ತರವನ್ನು ಕೊಟ್ಟಿದ್ದಾರೆ. ಎಲ್ಲ ಆನ್ಲೈನ್ ಗೇಮ್ಗಳಿಗೆ ಲೈಸೆನ್ಸ್ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂತಿಲ್ಲ, ನಾವು ಕಂಟಿನ್ಯೂ ಮಾನಿಟರ್ ಮಾಡ್ತಾ ಇದ್ದೇವೆ, ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಇವ್ಯಾವು ಲೈಸೆನ್ಸ್ಡ್ ಅಲ್ಲ,
ಯಾವುದಕ್ಕೂ ಕೂಡ ನನ್ನ ಹತ್ರ ಒಂದು ಪಟ್ಟಿನೇ ಇದೆ. ಇವು ಯಾವಕ್ಕೂ ಲೈಸೆನ್ಸ್ ಇಲ್ಲ, ಲೈಸೆನ್ಸ್ ಇಲ್ದೇನೆ ಮಾಡ್ತಕ್ಕಂಥದ್ದು ಇದು. ಹಾಗಾಗಿ ಈಗ ನಾವು ಒಂದು ಈ ಟ್ರ್ಯಾಕಿಂಗ್ ಮಾಡೋದಕ್ಕೆ, ಸರ್ವೇಲೆನ್ಸ್ ಮಾಡೋದಕ್ಕೆ ತಾವು ಹೇಳಿದ್ರಿ ಒಂದು ಸ್ಟೇ ಇದೆ ಅಂತೇಳಿ ಎಷ್ಟಕ್ಕೆ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಅಂತಲ್ಲ, ಖಂಡಿತ ಸುಮ್ಮನೆ ಕೂತಿಲ್ಲ. ಎಲ್ಲ ರೀತಿಯ ರೆಗ್ಯುಲೇಷನ್ ಮಾಡೋದಕ್ಕೆ ಅವ್ರನ್ನ. ದ್ವಿಚಕ್ರ ವಾಹನಗಳ ಮೇಲೆ ಹೆಚ್ಚುವರಿ ತೆರಿಗೆಗೆ ಆರ್ ಅಶೋಕ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಪೆಟ್ರೋಲ್, ಡೀಸೆಲ್ ಹಾಗೆ ಅಗತ್ಯ ವಸ್ತುಗಳ ಬೆಲೆ ಈಗಾಗಲೇ ಏರಿಕೆಯಾಗಿದೆ. ಈಗ ಮತ್ತ್ಯಾಕೆ ಬಡವರ ಮೇಲೆ ತೆರಿಗೆ ಹೇರುವಂತ ಕೆಲಸ ಮಾಡ್ತಾ ಇದ್ದೀರಿ? ಅಷ್ಟೇ ಅಲ್ಲದೆ ದ್ವಿಚಕ್ರ ವಾಹನವನ್ನ ಬಡವರು ಖರೀದಿಸ್ತಾರೆ, ನೀವು ಈಗಾಗಲೇ ಸರ್ಕಾರದಿಂದ ಬಡವರ ಮೇಲೆ ಬರೆ ಎಳೆದಿದ್ದೀರಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. 2 ವೀಲರ್ಸ್ 4 ವೀಲರ್ಸ್ ಮೇಲೆ ಆಗ್ತಾ ಇದ್ದೀರಾ ಪದೇ ಪದೇ. ಈಗಾಗಲೇ ಹೊರೆ ಹಾಕ್ಬಿಟ್ಟಿದ್ದೀರಾ ಅವ್ರ ಮೇಲೆ, ಬರೆ ಹಾಕ್ಬಿಟ್ಟಿದ್ದೀರಾ. ಹೊರೆ ಅಲ್ಲ, ಬರೆ ಹಾಕ್ಬಿಟ್ಟಿದ್ದೀರಾ. ಮತ್ತೆ ಬರೆ ಹಾಕಕ್ ಹೋಗ್ಬೇಡಿ. ನಿಮ್ದೇನ ಇದ್ರೆ ಸರ್ಕಾರದಿಂದ ಎಷ್ಟು ಕೊಡ್ತೀರಾ ಗ್ರಾಂಟ್ ಹೇಳಿ. ಆ ಬಿಲ್ ಬಂತಲ್ಲ ಈಗ, ನಾವು ಕಾರ್ಮಿಕ ಅವರು ಸರ್ಕಾರದಿಂದಾನು ಗ್ರಾಂಟ್ ಕೊಡ್ತಾ ಇದ್ದಾರೆ, ಪಬ್ಲಿಕ್ ಇಂದಾನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದೇನಿಲ್ಲ, ಒನ್ ಸೈಡೆಡ್. 2 ವೀಲರ್ಸ್ 4 ವೀಲರ್ಸ್ ಮೇಲೆ ಆಗ್ತಾ ಇದ್ದೀರಾ ಪದೇ. ಇನ್ನು ಹೆಚ್ಚುವರಿ ತೆರಿಗೆ ಬಗ್ಗೆ ಆರ್ ಅಶೋಕ್ ಆಕ್ಷೇಪಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ತೆರಿಗೆಯನ್ನ ಡ್ರೈವರ್ ವೆಲ್ಫೇರ್ಗೆ ಬಳಸ್ತೀವಿ ಅಂತ ವಿಧೇಯಕ ಪಾಸ್ ಮಾಡುವಂತೆ ಪಾಟೀಲ್ ಮನವಿಯನ್ನ ಮಾಡಿದ್ರು. ಆದರೆ ವಿರೋಧ ಪಕ್ಷಗಳ ಆಕ್ಷೇಪದ ನಡುವೆ ಬಿಲ್ ಅಂಗೀಕಾರ ಮಾಡಲಾಯಿತು. ಅಧ್ಯಕ್ಷರೇ, ಈ ಹಣವನ್ನು ನಾವು ಈ ಮಾರ್ಜಿನಲೈಸ್ಡ್ ಸೆಕ್ಟರ್ ಡ್ರೈವರ್ಸ್, ಆಟೋ ರಿಕ್ಷಾ ಡ್ರೈವರ್ಸ್ಗೆ, ಟ್ಯಾಕ್ಸಿ ಡ್ರೈವರ್ಸ್ಗೆ, ಮ್ಯಾಕ್ಸಿ ಕ್ಯಾಬ್ ಡ್ರೈವರ್ಸ್ಗೆ, ಬಸ್ ಡ್ರೈವರ್ಸ್ಗೆ, ಪ್ರೈವೇಟ್ ಸೆಕ್ಟರ್ ಇವ್ರಿಗೆ ನಾವು ಉಪಯೋಗ ಮಾಡ್ತೀವಿ ಇದನ್ನ, ಈ ಹಣವನ್ನು. ಆದ್ದರಿಂದ ಶಾಲಾ ಪ್ರವಾಸಕ್ಕೆ ಅಂತ ಮಕ್ಕಳು ಬೆಳಗಾವಿಯ ಸುವರ್ಣಸೌಧಕ್ಕೆ ಭೇಟಿಯನ್ನು ನೀಡಿದ್ರು. ಕಡಬ ತಾಲೂಕಿನ ಬಿಳೆನೆಲೆ ಗ್ರಾಮದ ಕೈಕಂಬ ಸರ್ಕಾರಿ ಪ್ರಾಥಮಿಕ ಶಾಲಾ ಮಕ್ಕಳು ಸುವರ್ಣಸೌಧಕ್ಕೆ ಬಂದಾಗ ಸಿಎಂ ಸಿದ್ದರಾಮಯ್ಯ ಅನುಭವ ಮಂಟಪದ ಬಗ್ಗೆ ಪಾಠ ಮಾಡಿದ್ದಾರೆ. 12ನೇ ಶತಮಾನದಲ್ಲಿಯೇ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಮೇಲೆ ರೂಪುಗೊಂಡಿರುವಂತಹ ಅನುಭವ ಮಂಟಪದ ಬಗ್ಗೆ ಸಿಎಂ ವಿವರಿಸಿದರು. ಇಲ್ಲಿ ಯಾವುದೇ ಜಾತಿ ಇರಲಿಲ್ಲ, ಯಾವುದೇ ಜಾತಿಗಳು ಕೂಡ ಎಲ್ಲ ಸಮಾನವಾಗಿದ್ರು. ಹೆಣ್ಣು ಮಕ್ಕಳು ಪುರುಷರು ಎಲ್ಲ ಸಮಾನವಾಗಿದ್ರು. ಅದು 12ನೇ ಶತಮಾನದಲ್ಲೇ. ಬಸವಣ್ಣ ಇದ್ದದ್ದು ಯಾವ ಕಾಲ? 12ನೇ ಶತಮಾನ.